ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಪ್ರತಿಯೊಬ್ಬರು ನಟನೆ ತುಂಬಾ ಸೊಗಸಾಗಿದೆ. ನನಗಂತೂ ಖುಷಿ ಆಯಿತು. ನಾನು ಮೂವಿ ಸಖತ್ತಾಗಿ ಎಂಜಾಯ್ ಮಾಡಿದೆ. 2.5 ಗಂಟೆ ಹೋಗಿದೆ ಗೊತ್ತಾಗಲಿಲ್ಲ. 5 ನಿಮಿಷ ಅನ್ನಿಸ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವು. ನಿಮ್ಗೇನು ಸ್ವಲ್ಪ ಹೇಳ್ತೀವಿ. ತುಂಬ ಕ್ಯೂರಿಯಸ್ ಆಗಿದೆ. ಸುಚೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಮುರಳಿ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾವೆಲ್ಲ 25 ಇಯರ್ಸ್ ಫ್ರೆಂಡ್ಸು ನೋಡೋಕ್ಕಂತ ಇದೊಂದು ಹೆಸರು ತಕ್ಕನಾಗೆ ಸೈಕಲಾಜಿಕಲ್ ಥ್ರಿಲ್ಲರು ತುಂಬ ಚೆನ್ನಾಗಿ ಬಂದಿದೆ. ಮುರಳಿ ಅವರು ಇದು ಮೊದಲನೇ ಮೂವಿ ಅಂತ ಹೇಳೋಕ್ಕೆ ಆಗಲ್ಲ. ಆ ಥರ ತುಂಬ ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಸುಚೇಂದ್ರ ಪ್ರಸಾದ್ ಆಗ್ಬೋದು, ಸುಮನ್ ರಂಗನಾಥ್ ಅವರು ಆಗ್ಬೋದು, ಅಥವಾ ಅಶ್ವಿತ್ ಶೆಟ್ಟಿ ಅವರು ಆಗ್ಬೋದು, ಎಲ್ಲರೂ ಅಶ್ವಿತ್ ಶೆಟ್ಟಿ, ಐಶ್ವರ್ಯ ಶೆಟ್ಟಿ ಅವರು ಆಗಿರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೊಂದು ನಿಜಕ್ಕೂ ಒಂದು ಸೀಟ್ನ ತುದಿಯಲ್ಲಿ ಕೂಡಿಸುವಂಥ ಒಂದು ಮೂವಿ. ಅಲ್ಲಲ್ಲೇ ಒಂದು ಸ್ವಲ್ಪ ಭಯನೂ ಬೀಳಿಸುವಂಥ ಒಂದು ಮೂವಿ. ತುಂಬ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಡೈರೆಕ್ಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಸ್ಕ್ರೀನ್ ಪ್ಲೇ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ಎ ವೆರಿ ಗುಡ್ ಮೂವಿ. ಆ್ಯಂಡ್ ಈ ಥರ ಮೂವಿ ಬೇಕಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ಥರ ಬಂದಿರೋದು ನಿಜಕ್ಕೂ ಒಂದು ಖುಷಿ ಆಗುತ್ತೆ. ಗುಡ್ ಮೂವಿ. ಆಲ್ ದ ಬೆಸ್ಟ್. ತದ್ವಿರುದ್ಧ ಆಲ್ ದ ಬೆಸ್ಟ್. ಮತ್ತೆ ನಾವೆಲ್ಲರೂ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ಕನ್ನಡವನ್ನು ಉಳಿಸಿ ಬೆಳೆಸಿ ಬನ್ನಿ, ಹೊಸಬ್ರಿಗೆ ಪ್ರೋತ್ಸಾಹಿಸಿ, ಎಲ್ಲ ಬನ್ನಿ ಫಿಲಿಮ್ ನೋಡಿ, ದಯವಿಟ್ಟು ಎಲ್ಲ ಬನ್ನಿ, ಹೊಸಬ್ರಿಗೆ ಬೆಳೆಸಿ. ಧನ್ಯವಾದ. ಬಂದಿದ್ದೀನಿ. ಸಚ್ ಆನ್ ಅಮೇಝಿಂಗ್ ಫಿಲಮ್. ಪ್ರತಿಯೊಂದು ಸೀನ್ ನೆಕ್ಸ್ಟ್ ಏನಾಗುತ್ತೆ ಯು ಕ್ಯಾನ್ ಗೆಸ್ ಇಟ್. ಸಚ್ ಅ ವಂಡರ್ಫುಲ್ ಫಿಲಮ್. ತುಂಬ ದಿವಸ ಆದಮೇಲೆ ನಾನು ಇಂಥ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಹೇಳ್ಬೋದು. ಆಮೇಲೆ ಕನ್ನಡ ಸಿನಿಮಾ ಇದು. ಎಲ್ಲರೂ ಬಂದು ಸಿನಿಮಾ ನೋಡಿ. ನಾನಂತೂ ನನಗೆ ಗೊತ್ತಿರೋ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಎಲ್ರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಈ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫ್ರೇಮ್ ಟು ಫ್ರೇಮ್ ಅಮೇಝಿಂಗ್ ಇಟ್ ಈಸ್. ಜಸ್ಟ್ ಸಿಂಪ್ಲಿ ಸೂಪರ್ಬ್. ಅದು ಕನ್ನಡ ಸಿನಿಮಾ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಇವರೆಲ್ಲ ರಾಜ್ಕುಮಾರ್, ಸರೋಜಾದೇವಿ ಕಾಲದವ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ಮುರಳಿಯವರು ಅಷ್ಟೇ. ಅವರು ಇಲ್ಲಿ ನೋಡಿದಾಗ ಏನು ಅಲ್ಲಿ ನೋಡಿದಾಗ ವಿಭಿನ್ನವಾಗಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡ್ಬೋದು. ಇಂಥ ಫಿಲಮ್ ಬರಬೇಕು. ಮತ್ತು ಇನ್ನೊಂದು, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಅದು ಮುಖ್ಯ ನಮಗೆ. ಕಥೆಯಲ್ಲಿ ಅದೇ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಅದು ಏನು ಅಂತಲ್ಲ, ಈಗ ನನಗೆ ಇನ್ನೂ ಒಂದು ಸಲ ನೋಡಬೇಕು ಅನಿಸುತ್ತೆ. ಅಂದರೆ ನಿಗೂಢವಾಗಿದೆ ಫಿಲಮ್ಮು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ ಅನ್ನುವಾಗ ಅದು ಏನೋ ಒಂದು ಕತೆ ಇರುತ್ತೆ. ಅದು ಅಂಥದ್ದು ಈಗ ಬೇಕು. ಈಗಿನವ್ರು ಅದು ನೋಡಬೇಕು. ಮತ್ತು ನಮ್ಮಲ್ಲೇ ಏನೋ ನಡೆದಿದೆ ಈ ಥರ ಅಂತ ಅನಿಸುತ್ತೆ. ಅದು ಆ ರೀತಿ ಇದೆ. ಹತ್ರ ಆಗುತ್ತೆ ನೋಡ್ಬೇಕು. ಎತ್ನಿಕ್ ಬಾಡಿ, ಫಿಸಿಕಲ್ ಬಾಡಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಅದು ಒಂದ್ಸಲಕ್ಕೆ ಅರ್ಥ ಆಗಲ್ಲ. ಮತ್ತೆ ನೋಡ್ಬೇಕಂತ, ನೋಡಿದವ್ರಿಗೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ಕನ್ಫ್ಯೂಸ್ ಮಾಡಿ ಒಂದು ರೀತಿ ತೊಗೊಂಡು ಹೋಗ್ತಾರೋ. ಇಂಟ್ರೋಲ್ ಆದಮೇಲೆ ಏನಾಗ್ಬೋದು, ಇದನ್ನ ಹೆಂಗೆ ಕ್ಲಿಯರ್ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬರು ಒಂದು ಕುತೂಹಲ ಇರುತ್ತೆ. ಅದು ಕುತೂಹಲದ ಪ್ರಕಾರನೇ ಅವರು ಒನ್ ಬೈ ಒನ್ನು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಸುಮನ್ ರಂಗನಾಥ್ ಅವ್ರ ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿದೆ. ಜೊತೆಗೆ ಅವರು ಏನು ಹೆಸರು ಅವರು ಕೂಡ ಅವ್ರ ಆ್ಯಕ್ಟಿಂಗ್ ಅಂತೂ ಭಾಳ ಡಿಫ್ರೆಂಟಾಗಿ ಮಾಡಿದ್ದಾರೆ. ಹಂಗಾಗಿ ಸಿನಿಮಾ ಚೆನ್ನಾಗಿದೆ. ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೇಳ್ಬೇಕು ಅಂತಂದರೆ ನಾನಿಲ್ಲಿ ಈಗ ನೋಡಿದೆ, ಅವರು ಸಿಂಪಲಾಗಿದ್ದರು. ಆಮೇಲೆ ಅಲ್ಲಿ ನೋಡಿದ್ರೆ ಭಾಳ ಡಿಫ್ರೆಂಟ್ ಆಗಿದೆ. ಅವ್ರ ಕ್ಯಾರೆಕ್ಟ್ರು ಅವರು ಚೆನ್ನಾಗಿ ಮಾಡಿದ್ದಾರೆ. ಆದರೂ ಏನೇ ಆದರೂ ಕೂಡ ಒಂದು ಕನ್ನಡ ಸಿನಿಮಾ ಉಳಿಸ್ಬೇಕು, ಬೆಳೆಸ್ಬೇಕು ಅಂದಾಗ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ. ಈಗ ನನ್ನ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ನರಸಿಂಹಮೂರ್ತಿ ಅಂತ, ನಾನು ಒಬ್ಬ ಕಾಮನ್ ಮ್ಯಾನ್ ಸಿನಿಮಾ ನಿರ್ಮಾಪಕ. ನಮ್ಮದು ಕೂಡ 25th ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾಯಿದೆ, ಸೆಪ್ಟೆಂಬರ್ಗೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಎಲ್ಲ ಸಿನಿಮಾನೂ ಕೂಡ ನೋಡಿ ಎಂಕರೇಜ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು. ನನಗೆ ಲಾಸ್ಟ್ ಇಯರ್ ನಾನು ಬ್ಲಿಂಕ್ ನೋಡಿದ್ಮೇಲೆ ಆ ಥರ ಜಾನರಲ್ಲಿ ಈ ಸಿನಿಮಾ ನಾನು ನೋಡ್ತಿರೋ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ ಸಿನಿಮಾ. ಅಂದರೆ ಆ ಡೈರೆಕ್ಟ್ರ್ ಹೇಗೆ ಆ ಸ್ಕ್ರೀನ್ ಪ್ಲೇ ಎಲ್ಲ ಬರ್ಕೊಂಡಿದ್ದಾರೆ. ಬಟ್ ಅಮೇಝಿಂಗ್, ತುಂಬ ಚೆನ್ನಾಗಿ. ಈ ಥರ ಸಿನಿಮಾ ಥಿಯೇಟರ್ಗೆ ಬಂದು OTT ಕಾಯ್ದಲ್ಲೇ ಥಿಯೇಟ್ರ್ ಬಂದು ನೋಡಿದ್ರೆ ಇನ್ನೂ ಹೆಚ್ಚು ಫೀಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಆಡಿಯನ್ಸಿಗೆ. ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್ ಒಂದು ಸಿನಿಮಾ ಇದು. ಮತ್ತು ಮೂವಿಲಿ ಏನಂದರೆ ಪ್ಲಸ್ ಪಾಯಿಂಟ್ ಇನ್ನೂ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ.
ಸಸ್ಪೆನ್ಸ್ ಫಿಲಮ್ ಆಗಲಿ ಥ್ರಿಲ್ಲರ್ ಮೂವಿ ಆಗಲಿ ಜನನ ತುಂಬ ಈ ರೀತಿ ಕೊನೆ ಗಂಟ ಕೂರ್ಸೋದು ತುಂಬ ಚಾಲೆಂಜಿಂಗ್ ಆಗಿದೆ. ಬಟ್ ಈ ಸಿನಿಮಾ ಅದ್ರಲ್ಲಿ ಗೆದ್ದಿದೆ ಅಂತ ಹೇಳ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಇಲ್ಲದೆ ಒಂದು ಹಾಡಿಲ್ಲದೆ ನಮ್ಮನ್ನು 3 hours ಒಂದು ಥಿಯೇಟ್ರಲ್ಲಿ ಕುಳ್ಳಿಸೋದಿದೆಯಲ್ಲ, ಇಟ್ಸ್ ವೆರಿ ಗ್ರೇಟ್ ಥಿಂಗ್, ಗ್ರೇಟ್ ಜಾಬ್. ತುಂಬ ಚೆನ್ನಾಗಿದೆ. ಒಂದು ವುಮನ್ ಪೇಷನ್ಸ್ ಕಳೆದುಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಇದು ಪ್ರೂಫ್ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ. ಇವಾಗ ಯಾವ ಲ್ಯಾಂಗ್ವೇಜಲ್ಲೂ ಒಳ್ಳೆ ಸಿನಿಮಾನೇ ಬರ್ತಾ ಇಲ್ಲ. ಈ ಥರ ಸಿನಿಮಾ ಬಂದು ಸುಮಾರು ವರ್ಷ ಆಗಿತ್ತು. ಎಲ್ಲ ಬಂದು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಸಿನಿಮಾ. ದಿಸ್ ಇಸ್ 3rd time ಐ ಆಮ್ ವಾಚಿಂಗ್ ದಿಸ್ ಮೂವಿ. ಇಟ್ಸ್ ವೆರಿ ನೈಸ್ ಮೂವಿ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಅಂದರೆ ಎಲ್ಲೂ ಬೇಜಾರಾಗ್ತಿದ್ದಂಗೆ ಕೊನೆಯವರೆಗೂ ಕೂತ್ಕೊಂಡು ಪೇಷನ್ಸಾಗಿ ನಾವು ನೋಡಿದ್ವಿ. ಒಂಥರ ಚೆನ್ನಾಗಿದೆ ಅಷ್ಟೇ. ತುಂಬ ಇಂಟ್ರೆಸ್ಟ್ ಆಗಿದೆ. ಎಲ್ಲರೂ ಬಂದು ನೋಡಿ ಒಂದ್ಸಲಿ. ಇದು ಜಿನಿಯನ್ ರಿವ್ಯೂ, ಯಾವುದೇ ಪೇಯ್ಡ್ ಆಗಲಿ ಮತ್ತೊಂದಾಗಲಿಲ್ಲ. ಕರೆದ್ರು ಬಾ ಒಂಥರ ಚೆನ್ನಾಗಿದೆ. ಅದು ಒಂಥರ ಸಸ್ಪೆನ್ಸ್, ಏನಾಗುತ್ತೆ ಅಂದ್ಕೊಂಡೇ ಬಂದ್ವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲಿ ನೋಡಿ. ನನಗೆ ಇದು ತದ್ವಿರುದ್ಧ ಅಂದರೆ ಏನು ಅಂತ ಅರ್ಥ ಆಗಲಿಲ್ಲ. ಬಟ್ ನೋಡ್ತಾ ನಾನೇ ಒಂಥರ ವಿರುದ್ಧ ಆಗಿಬಿಟ್ಟೆ. ಯಾಕಿದು ಮೂವಿ ಈ ಥರ ಬಂತಲ್ಲ, ಬಟ್ ಸಸ್ಪೆನ್ಸ್ ಆಗಿದೆ. ಆಮೇಲೆ ನೋಡ್ತಾ ನನಗೆ ಯಾವ ಥರ ಆಯಿತು ಅಂದರೆ ಒಳ್ಳೆ ಫೀಲಿಂಗ್ ಬಂತು. ಒಂದು ಹೆಣ್ಣು ಮಗುಗೆ ಇಷ್ಟೆಲ್ಲ ತೊಂದರೆ ಆಗುತ್ತಲ್ಲ, ಯಾಕೆಂದರೆ ವಯಸ್ಸಾಗೋಯ್ತು, ಅವಳಿಗೆ ಮದುವೆ ಆಗ್ತಾಯಿಲ್ಲ. ಮದುವೆ ಆದ್ರೂ ಒಂದು 45 ವರ್ಷದ ಮದುವೆ. ಆ ಮದುವೆ ಆದಮೇಲೆ ಏನೇನು ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೊಗೊಂಡಿದ್ದಾರೆ. ಸೊ ವೆರಿ ಗುಡ್ ಮೂವಿ. ಆ್ಯಕ್ಟಿಂಗು ಅಂತೂ ಸುಚೇಂದ್ರ ಪ್ರಸಾದ್, ನಮ್ಮ ಸುಮನ್ ರಂಗನಾಥ್ ಅವರಂತೂ ಒಳ್ಳೆ ಆ್ಯಕ್ಟಿಂಗು. ಮತ್ತು ನಮ್ಮ ಇವರು ಈ ಮುರಳಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನನಗೆ ಏನು ಅಂದರೆ ಯಾವ ರೀತಿ ಹೇಳಬೇಕು, ಸಿನಿಮಾ ಹೇಗಿದೆ, ಭಾಳ ಸಸ್ಪೆನ್ಸಾಗಿ ತೆಗೆದಿದ್ದಾರೆ. ಯಾರಿಗೂ ಏನು ಅರ್ಥ ಆಗಲ್ಲ. ಸ್ಟಾರ್ಟಿಂಗಲ್ಲಿ ನೋಡ್ತಾ ಇನ್ನೇನು ಮುಂದೇನು ಅಂತ ಹೋಗ್ತಾನೆ ಇರುತ್ತೆ. ಬಟ್ ಅಷ್ಟು ಚೆನ್ನಾಗಿ ತೊಗೊಂಡವ್ರೆ. ಒಳ್ಳೆ ಕ್ಯಾಮ್ರಾ ವರ್ಕು, ಒಳ್ಳೆ ಮ್ಯೂಸಿಕ್ಕು. ಪೂರ್ತಿ ಸಿನಿಮಾ ನೋಡಿದ್ರೆ ಏನೋ ಒಂಥರ ಅಟ್ಲಾಂಟ್ ಆಗಿದೆ. ಬಟ್ ಎಲ್ಲರೂ ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲರನ್ನೂ ಬೆಳೆಸಿ ಎಲ್ಲ ಸಿನಿಮಾ ನೋಡಿ, ಕನ್ನಡದಲ್ಲೇ ನೋಡಬೇಕು, ಎಲ್ಲ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಓಕೆ, ಥ್ಯಾಂಕ್ ಯು. ಥ್ರಿಲ್ಲರ್ ಮತ್ತು ಪ್ರೇಕ್ಷಕರನ್ನು ತುದಿಗಾಲದಲ್ಲಿ ಕೊನೆವರೆಗೂ ನಿಲ್ಲಿಸುವಂಥ ಸಿನಿಮಾನ ತೆಗೆದಿದ್ದಾರೆ. ಉಪೇಂದ್ರ ಸರ್ದು ಸಿನಿಮಾ ನೋಡಿದ ಮೇಲೆ ತುಂಬ ದಿನಗಳಾದಮೇಲೆ ಇಂಥ ಸಿನಿಮಾನ ಯುವ ನಿರ್ದೇಶಕರು ವಿನೋದ್ ರಾಜ್ ಅವರು ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಮತ್ತು ಫೋಟೋಗ್ರಫಿ ಮತ್ತು ಸುಚೇಂದ್ರ ಪ್ರಸಾದ್ ರಂಗಭೂಮಿ ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯನ ನೀಡಿದ್ದಾರೆ. ಸುಮಾರು ರಂಗನಾಥ್ ಅವರು ಹಾಗೂ ಯುವ ಕಲಾವಿದರು ಸಹ ತಮ್ಮ ಪಾತ್ರನ ಅತ್ಯುತ್ತಮವಾಗಿ ನಿಭಾಯಿಸಿದ್ದಾರೆ. ಈ ಸಿನಿಮಾಕ್ಕೆ ಶುಭ ಆಗಲಿ, ಒಳ್ಳೆಯದಾಗಲಿ. ಎಲ್ಲ ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು. ಇಂಥ ನಿರ್ದೇಶಕರನ್ನು ಮತ್ತೆ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು ಅಂತ ನಾನು ಈ ಮೂವಿನ ಎಲ್ಲ ಕಲಾವಿದರಿಗೆ, ನಿರ್ದೇಶಕರಿಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟಿಂಗಿಂದ ಫಸ್ಟ್ ಹಾಫು ಹಂಗಿರಲ್ಲ ಅಂತ ಸೆಕೆಂಡ್ ಹಾಫು ಹೇಳುತ್ತೆ. ರಂಗೀತ ರಂಗ ಆದಮೇಲೆ ಒಂದು ಒಳ್ಳೆ ವಾಚಬಲ್ ಅದೇ ಥರ ಕಂಟೆಂಟ್ ಅಂತ ಅಂದರೆ ಇದು ತಪ್ಪಾಗಲ್ಲ. ಎಂಟೈರ್ ಸಿನಿಮಾ ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ಸುಮನ್ ರಂಗನಾಥ್ ಮೇಡಮ್ ಆಗಿರ್ಬೋದು, ಅವ್ರಿಗಿಂತ ನೆಕ್ಸ್ಟ್ ಸ್ಟೆಪ್ ತೊಗೊಂಡಿರೋದು ವಿನೋದ್ ರಾಜ್ ಸರ್. ಕಂಪ್ಲೀಟ್ ಡೈರೆಕ್ಷನ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ಡೈರೆಕ್ಷನ್ ಮಾತ್ರ ಅಲ್ಟಿಮೇಟ್. ಒನ್ ಮ್ಯಾನ್ ಆರ್ಮಿ ಥರ ಎವ್ರಿ ಫ್ರೇಮ್ ಕಾಣಿಸ್ತಾ ಇತ್ತು. ಯಾವ ಆ್ಯಂಗಲಿಂದ ನೋಡಿದ್ರು ಏನು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೋ ಅದ್ರ ಮೇಲೆ ಒಂದು ಸ್ಟೆಪ್ಪು ಡೈರೆಕ್ಟ್ರು ಕ್ಯಾಲಿಬರ್ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಡಿಯನ್ಸ್ ಏನು ಅಂದ್ಕೊಂಡು ನೀವು ಸಿನಿಮಾ ನೋಡ್ತೀರಾ ಅದಕ್ಕೆ 100% ತದ್ವಿರುವಾಗಿರುವಂಥ ಸಿನಿಮಾನೇ ಇದು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಒಳಗಡೆ ತಂದಿರೋ ಕ್ಯಾರೆಕ್ಟರ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಿದೆ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಬೇಕು. ಎಲ್ಲರದ್ದು ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಕಾಮಿಡಿ ತುಂಬ ಚೆನ್ನಾಗಿದೆ, ಕಥೆನೂ ತುಂಬ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ ಇದೆ. ನಾವು ಅನ್ಕೊಳ್ಳೋ ಥರನೇ ಇಲ್ಲ, ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ತದ್ವಿರುದ್ಧ ಮೂವಿ ಅನ್ನೋದು ತುಂಬ ಟೈಟಲ್ ಹೇಗಿದೆಯೋ ಅದೇ ಥರನೇ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಕನ್ನಡ ಫಿಲಿಮ್ ಉಳಿಸಿ, ಕನ್ನಡ ಬೆಳೆಸಿ.
ಏನು ಮಾತಾಡೋದು ಸರ್, ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಬಂದು ಇಷ್ಟೊಂದು ಸಪೋರ್ಟ್ ಮಾಡಿ ನಮಗೆಲ್ಲ ಇಷ್ಟೊಂದು ಅಪ್ರಿಸಿಯೇಷನ್ಸ್ ಕೊಡ್ತಿದ್ದಾರೆ. ಬಟ್ ಈ ಥರ ಮೂವೀಸ್ ಹೋಗಬೇಕು ಚೆನ್ನಾಗಿ ಆ್ಯಕ್ಚುಲಿ. ಸೊ ಅಂತ ನಾವು ಅಂದ್ಕೊಂಡು ತುಂಬ ಪ್ರಯತ್ನ ಮಾಡ್ತಿದ್ದೀವಿ ಥಿಯೇಟ್ರಲ್ಲಿ ನಿಲ್ಲಿಸ್ಕೊಳ್ಳೋಕ್ಕೆ ಮೂವಿನ. ನಿಮ್ಗೆ ಗೊತ್ತಿದೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ. ಬಟ್ ಆದರೂ ಇವತ್ತು ನೆಕ್ಸ್ಟ್ ಮೂವೀಸ್ಗೆ ನಾವು ಪ್ರೊಡಕ್ಷನ್ ಹೌಸ್ ಮಾಡಿ ಕನ್ನಡ ಮೂವಿ ನೆಕ್ಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗ್ತದೆ. ನಾವು ಈ ಥರ ಒಂದು ಒಳ್ಳೆ ಮೂವಿ ಕೊಟ್ಟಿದ್ರೆ ಜನ ಹೇಳ್ತಿದ್ದಾರೆ, ಆದರೂ ನಮ್ಮ ಕನ್ನಡ ಜನ ಬಂದು ನೋಡಬೇಕು, ಅದು ಆಗ್ತಿಲ್ಲ. ನಾವೆಷ್ಟೇ ಚೆನ್ನಾಗಿ ಪ್ರಯತ್ನ ಮಾಡ್ತೀವಿ. ಆಲ್ವೇಸ್ ವಿ ಆರ್ ಏರ್ ಟು ಎಂಟರ್ಟೈನ್ ದ ಪೀಪಲ್. ಓಕೆ, ನಾವಿರೋದೇ ಜನನ ಅವರಿಗೆ ಒಂದು ಮನೋರಂಜನೆ ಕೊಡೋದಕ್ಕೋಸ್ಕರ. ಇನ್ ಪ್ರಾಡಕ್ಟ್ ಈಸ್ ಗುಡ್. ಓಕೆ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಅಪ್ರಿಸಿಯೇಷನ್ ಮತ್ತು ಬಂದು ಜನ ನೋಡಬೇಕು ಅಂತ. ಸೊ ಎರಡನೇ ವಾರ ಹೋಗ್ತಾ ಇದೆ ಓರಿಯನ್ ಮನೇಲಿ, ಹೇಗಿದೆ ಸರ್ ಟಾಸ್ಕ್ ಎಲ್ಲ? ಯಾಕೆಂದರೆ ಸೆಕೆಂಡ್ ವೀಕ್ ಹೋಗೋದು ಅಷ್ಟು ಈಸಿ ಇಲ್ಲ. ಮಾತೆಲ್ಲ ಚೆನ್ನಾಗಿ ಬರ್ತಿದೆ, ಬಟ್ ಫಿನಾನ್ಷಿಯಲಿ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ನೋವಿರುತ್ತೆ ನಮ್ಗೆ. ಆ್ಯಕ್ಚುಲಿ ಫೈನಾನ್ಷಿಯಲಿ ಕನ್ವರ್ಟ್ ಇನ್ನೂ ಚೆನ್ನಾಗಿ ಹೋಗ್ಬೇಕು ಆ್ಯಕ್ಚುಲಿ. ಸೊ ಜನ ಇನ್ನೂ ಸ್ವಲ್ಪ ಬಂದು ಇನ್ನೂ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಐಮ್ ಜಸ್ಟ್ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ಒಂದು ಕೇಳ್ಕೊತೀನಿ. ಇದು ಸೈಕಾಲಜಿಕಲ್ ಥ್ರಿಲ್ಲರ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಥರ ಈ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು ಅಂತ ಪರ್ಟಿಕ್ಯುಲರ್ ಆಗಿ? ಸೊ ಇಲ್ಲಿ ನಾವೆಲ್ಲ ತುಂಬ ಸ್ಕ್ರಿಪ್ಟ್ನ ಕೇಳ್ತಿದ್ವಲ್ಲ, ಇಲ್ಲ ನಾರ್ಮಲ್ ಎಲ್ಲ ಹೇಳ್ತಿದ್ರು. ನಮ್ಮ ಜನಗಳ ಹತ್ರ ನಾವು ಡಿಸ್ಕಸ್ ಮಾಡುವಾಗ, ನೋಡಿ ಮಲಯಾಳಂ ಇಂಡಸ್ಟ್ರಿ ನೋಡಿ ಹೇಗೆ ಬರ್ತಾ ಇದೆ, ನಮ್ಮ ಕನ್ನಡದಲ್ಲಿ ಅದು ಬರ್ತಿಲ್ಲ, ಇದು ಬರ್ತಿಲ್ಲ, ಇದೇ ಥರ ಕೇಳಿ ನಮಗೆ ತುಂಬ ಕನ್ಫ್ಯೂಷನ್. ಕೊನೆಗೆ ನಾವು ಈ ಸ್ಕ್ರಿಪ್ಟ್ನ ನಾವು ಆಯ್ಸ್ಕೊಂಡು ಮಾಡೋದಕ್ಕೆ ಮುಂಚೆ, ಇದಕ್ಕೆ ಮುಂಚೆ ಒಂದು 30 ಸ್ಟೋರೀಸ್ನ ನಾವು ಕೇಳಿ ಇಟ್ಕೊಂಡಿದ್ದು ಮಾಡಬೇಕು ಅಂತ. ಓಕೆ, ಆ್ಯಂಡ್ ಜಾಲಿ ಬಾಸ್ಟನ್ ಸರ್ ಅವ್ರ ಜೊತೆ ಒಂದು ಮಾಡಬೇಕಿತ್ತು. ಸೊ ಅನ್ಫಾರ್ಚುನೇಟ್ಲಿ ಅವ್ರದ್ದು ಒಂದು ಇದಾಗಿದ್ದಕ್ಕೆ ಅದು ಆಗಲಿಲ್ಲ. ಅದು ಒಂದು ಫೈನಲ್ ಮಾಡಿದ್ವಿ ಆ್ಯಕ್ಚುಲಿ. ಅದು ಅವರ ಜೊತೆ ಒಂದು. ಸೊ ನೀವು ಮಲಯಾಳಂ ಇಂಡಸ್ಟ್ರಿಗೆ ಹೋಗ್ತಿದೆ, ಅಲ್ಲಿ ಹೋಗ್ತಿದೆ. ಒಂದು ಕಾಲದಲ್ಲಿ ಮಲಯಾಳಂ ಇಂಡಸ್ಟ್ರಿ ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ನಮ್ಮ ಕನ್ನಡದಲ್ಲಿ ಆ್ಯಕ್ಚುಲಿ ಅದಕ್ಕಿಂತ ದಿ ಬೆಸ್ಟ್ ಮಾಡಿದ್ದೀವಿ ಅಂತ ಜನ ಹೇಳ್ತಿದ್ದಾರೆ. ಐ ಮೀನ್ ನಾವು ಅದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ಜನ ಬಂದು ಸಪೋರ್ಟ್ ಮಾಡಬೇಕು. ನಾನು ಏನೇ ಕೇಳಿದ್ರು ಮೇಡಮ್ ಕೇಳಿದ ಕ್ವಶನ್ಗೆ ಆನ್ಸರ್ ಹೇಳ್ತಿದ್ದೆ. ಆ್ಯಸ್ ಅ ಪ್ರೊಡ್ಯೂಸರ್ಗೆ ಕೇಳ್ತಾ ಇದ್ದೀನಿ. ನನ್ನ ಅಪೀಲ್ ಫೈನಾನ್ಷಿಯಲಿ ಕನ್ವರ್ಟ್ ಆದರೆ ಮಾತ್ರ ವಿ ಕ್ಯಾನ್ ಥಿಂಕ್ ಅಬೌಟ್ ಇನ್ನೊಂದು ಪ್ರಾಜೆಕ್ಟ್ ಇರ್ಬೋದು. ಯಾಕಂದರೆ ಒಂದು ಮೂವಿ ಮಾಡುವಾಗ ದೇರ್ ಆರ್ ಲಾಟ್ ಆಫ್ ಅದರಿಂದ ತುಂಬ ಜನರದ ಎಫರ್ಟ್ಸ್ ಇರುತ್ತೆ. ಒಂದು ಡೈರೆಕ್ಟರಿಂದ, ಒಂದು ಆ್ಯಕ್ಟರಿಂದ, ಒಂದು ಟೆಕ್ನಿಷಿಯನ್ಸ್ ಎಲ್ಲನೂ. ಸೊ ಎಲ್ಲರೂ ಅದನ್ನ ಡಿಪೆಂಡ್ ಆಗಿರ್ತಾರೆ. ಒಂದು ಒಳ್ಳೆ ಮೂವಿ ಬಂದಾಗ ಸೊ ವಿಲ್ ಎಕ್ಸ್ಪೆಕ್ಟ್ ಅಪ್ರಿಸಿಯೇಷನ್ ಜೊತೆಗೆ ಆ್ಯಕ್ಚುಲಿ ಫಿನಾನ್ಷಿಯಲಿನೂ ನಮಗೆ ಒಂದು ಸಪೋರ್ಟ್ ಆದರೆ ಜನ ಬಂದು ನೋಡಿದ್ರೆ ಐ ಥಿಂಕ್ ದಟ್ಸ್ ಮೋರ್ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಗೇನ್ ನಾವು ಈ ಥರ ಪ್ರಾಜೆಕ್ಟ್ಸ್ಗೆ ಕೈ ಹಾಕೋದಕ್ಕೆ. ತುಂಬ ಸಂತೋಷ. ಸೊ ಪ್ರೊಡ್ಯೂಸರ್ ಹೇಳ್ತಾರೆ ಫಿನಾನ್ಷಿಯಲಿ ಇನ್ನೂ ವರ್ಕೌಟ್ ಆಗಬೇಕು, ಜನಗಳು ಬರಬೇಕು. ಹೌದು, ಜನ ಬರ್ತಾ ಇಲ್ಲ, ಜನ ಬರಬೇಕು ಥಿಯೇಟ್ರಿಗೆ. ಅದೇ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದರೂ ಸ್ವಲ್ಪ ಇಡುವುದ್ರಾ ಇನ್ನೂ ಚೆನ್ನಾಗಿ ಮಾಡ್ಬೋದು? ಇಲ್ಲ, ಮಾಡ್ತಾ ಇದ್ದೀನಿ ನಮ್ಮ ಶಕ್ತಿಗೆ ಮೀರಿ. ಅವರು ನಮ್ಮ ಪ್ರೊಡ್ಯೂಸರು ಅಷ್ಟೇ, ಪ್ರೊಡಕ್ಷನ್ ಕಡೆಯಿಂದನೂ ಅಷ್ಟೇ, ನಮ್ಮ ಟೀಮಲ್ಲಿ ಎಲ್ಲರೂ ನಮ್ಮ ಶಕ್ತಿಗೆ ಮೀರಿ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ಜನ ಎಲ್ಲೋ ಸ್ವಲ್ಪ ಇನ್ನೂ ಟೈಮ್ ತಗೋತಾ ಇದ್ದಾರೆ ಅನಿಸುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಸಿನಿಮಾ. ಯಾಕಂದರೆ ನಾವು ಸ್ಕ್ರಿಪ್ಟ್ ಲೆವೆಲಲ್ಲೇ ಒಂದಷ್ಟು ಕೆಲಸ ಮಾಡಿರ್ತೀವಿ. ಥಿಯೇಟ್ರಲ್ಲಿ ಆ ಎಫೆಕ್ಟ್ ಸಿಗಬೇಕು, ಸೌಂಡು ಇದರಲ್ಲಿ ಅಂದ್ಬಿಟ್ಟು. ಸೊ ಅದು ನಿಮಗೆ ಥಿಯೇಟ್ರಲ್ಲೇ ಆ ಎಕ್ಸ್ಪೀರಿಯನ್ಸ್ ಸಿಗೋದು. ದೊಡ್ಡ ಸ್ಕ್ರೀನಲ್ಲಿ ಆ ವಿಜುವಲ್ಸು ಎಲ್ಲ ನಿಮಗೆ ಥಿಯೇಟ್ರಲ್ಲಿ ನೋಡಿದ್ರೇ ಸಿಗೋದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಲ್ಲರೂ ಜನ ನೋಡ್ಕೊಂಡು. ಕುಮಾರ್ ರಂಗನಾಥ್ ಅವ್ರನ್ನ ನಾವು ಆ್ಯಕ್ಚುಲಿ ಇತ್ತೀಚೆಗೆ ನೋಡೇ ಇರಲಿಲ್ಲ ಕನ್ನಡ ಸಿನಿಮಾಗಳಲ್ಲಿ, ತುಂಬ ದಿವಸ ಆಗಿಬಿಟ್ಟಿತ್ತು. ಸೊ ಅವ್ರನ್ನ ಹೇಗೆ ಅಪ್ರೋಚ್ ಆದ್ರಿ ಈ ಸಿನಿಮಾಗೆ ಅಂತ? ಇಲ್ಲ ಮ್ಯಾಮ್, ಅವ್ರನ್ನ ಕತೆ ಬರೆದಾಗಲೇ ಆ್ಯಕ್ಚುಲಿ ಸುಮನ್ ಮ್ಯಾಮ್ನ ತಲೆಯಲ್ಲಿ ಇಟ್ಕೊಂಡೇ ಬರೆದಿದ್ದು. ನಾನು ಅದನ್ನು ಅವ್ರಿಗೆ ಕತೆ ಹೇಳುವಾಗ ಅದನ್ನೇ ಹೇಳಿದೆ. ಸೊ ಕತೆ ಹೇಳಿದ್ಮೇಲೆ ನಾನು ಒಂದು 15 ಮಿನಿಟ್ಸ್ ಹೇಳಿದೆ ಅಷ್ಟೇ ಫೋನಲ್ಲಿ. ಅವ್ರಿಗೆ ತುಂಬ ಇಷ್ಟ ಆಗೋಯ್ತು ಕತೆ. ತುಂಬ ಅವರು ಕೂಡ ತುಂಬ ರಿಸರ್ಚ್ ಮಾಡಿದ್ರು ಅವ್ರ ಕಾಸ್ಟ್ಯೂಮ್ಸ್ ಬಗ್ಗೆ ಆಗಲಿ. ಯಾಕಂದರೆ ಇದು ಸ್ವಲ್ಪ ಪೀರಿಯಡ್ ಫಿಲ್ಮ್, ಒಂದು 35 ಇಯರ್ಸ್ ಮುಂಚೆ ನಡೆಯೋ ಕತೆ. ಸೊ ಹಾಗಾಗಿ ಅವರು ಆಕ್ಸೆಸರೀಸಿಂದ ಹಿಡಿದು ಕಾಸ್ಟ್ಯೂಮ್ಸ್ ಹಿಂಗಿರಬೇಕು, ಆ ಕಾಸ್ಟ್ಯೂಮ್ಗೆ ಈ ಥರ ನಾನು ಸ್ಯಾಂಡಲ್ಸ್ ಹಾಕ್ಕೊಬೇಕು, ಆ ಥರ ಎಲ್ಲ ತುಂಬ ಇನ್ವಾಲ್ವ್ಮೆಂಟಿಂದ ಮಾಡಿದ ಸಿನಿಮಾ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಕ್ಚುಲಿ. ಇವರು ಸುಚೇಂದ್ರ ಸರು ಅಷ್ಟೇ, ಅವ್ರಿಗೂ ಕತೆ ಹೇಳಿದಾಗ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಸರ್ಗೆ. ಇದು ಏನೋ ಡಿಫ್ರೆಂಟ್ ಆಗಿದೆ, ಹೆಂಗಿದು ಅಂತೆಲ್ಲ ಬಂದರು. ಆಮೇಲೆ ನಾವು ಸೆಟ್ಟಲ್ಲಿ ಅದು ನಾವು ಇಂಟ್ರ್ಯಾಕ್ಷನ್ ಮಾಡ್ಕೊಂಡು ನಾವು ತುಂಬ